ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡ್ತಾರೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ಸರ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ನೀವು ಕೊಟ್ಟಂತ ಹೇಳಿಕೆ ಬಹಳ ಚರ್ಚೆಗೆ ಈಡಾಗ್ತಾ ಇದೆ. ಯಾತಕ್ಕೋಸ್ಕರ ಹೇಳಿಕೆಯನ್ನು ಕೊಟ್ರಿ? ಮೂಲ ಕಾಂಗ್ರೆಸ್ಸಿಗರಿಗೆ ಗಂಡಸ್ತನ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದೀರಾ. ಅದೊಂದು ಪ್ರಶ್ನೆ ಬಹಳಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ನಿಮ್ಮ ಮಾತಿನ ಅರ್ಥ ಏನು ಸರ್ ಹಾಗಾದ್ರೆ? ಮಾತಿನ ಅರ್ಥ ಇಷ್ಟೇ. ಓಕೆ, ಡಿ.ಕೆ. ಶಿವಕುಮಾರ್ ಮುಂತಾದವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂತವ್ರು. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ವರ್ಷಗಳಿಂದ ಕೆಲಸ ಮಾಡಿದ್ರು. ಯೂತ್ ಕಾಂಗ್ರೆಸ್, ಮೈನ್ ಕಾಂಗ್ರೆಸ್, ಬಹಳ ಜನ ಕಾರ್ಯಕರ್ತರಿಗೆ ಸಹಾಯ ಮಾಡಿರುವಂತವ್ರು, ಮೇಲೆತ್ತದಂತವ್ರು. ಸಂದರ್ಭದಲ್ಲಿ ಅವರಿಗೆಲ್ಲ ಅವಕಾಶ ಆಗಬೇಕು. ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಕಟ್ಟಿದ್ರೆ ಅವ್ರಿಗೊಂದು ಅವಕಾಶ ಕೊಡಿ, ಸಿಎಂ ಆಗಿ. ಯಾಕಾಗ್ಬಾರ್ದು? ಯಾಕಾಗ್ಬಾರ್ದು? ಏನ್ ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದವ್ರೆ? ಕಟ್ಟಿದ ಕಾಂಗ್ರೆಸ್ ಬಂದು ಕೂತ್ಕೊಂಡವ್ರು ಇವರೆಲ್ಲ. ಸರಿ, ಒಬ್ಬರಿಂದ ಪಕ್ಷ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಡಿ.ಕೆ.ಶಿ ಅವರು ಹೇಗೆ ಶ್ರಮ ಪಟ್ಟಿದ್ದಾರೆ, ಅದ್ರ ಜೊತೆಗೆ ಸಿದ್ದರಾಮಯ್ಯ ಕೂಡ ಶ್ರಮ ಪಟ್ಟಿದ್ದಾರೆ. ಕೇವಲ ಒಬ್ಬರಿಂದ ಮಾತ್ರ ಪಕ್ಷ ಬೆಳೀತು ಅನ್ನೋದು ಕೂಡ ಎಷ್ಟು ಸರಿ ಆಗುತ್ತೆ? ಓಕೆ, ಮೂಲ ಕಾಂಗ್ರೆಸ್ಸಿಗರಲ್ವೇ ಇವರೆಲ್ಲ? ಡಿ.ಕೆ. ಶಿವಕುಮಾರ್ ಇವರೆಲ್ಲ ಯಾವ ಪಕ್ಷ ಕಟ್ಟಿದ್ರು? ಸಿದ್ದರಾಮಯ್ಯ ಜನ ಸೇರಿದ್ದು ಭಾಷಣ ಮಾಡೋರು ಬಂದು ಅಷ್ಟು ಬಿಟ್ರೆ ಏನು ಕಾರ್ಯಕರ್ತರಿಗೆ ಊರ ಮೇಲೆ ಹೋಗಿ ಅದೆಲ್ಲ ಮಾಡಿ ಆರ್ಗನೈಸೇಷನ್ ಮಾಡಿ ಯಾವ ಬ್ಲಾಕ್ ಕಾಂಗ್ರೆಸ್ ಮೈನ್ ಎಲ್ಲಾದ್ರೂ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿಯೋ ಡಿಸಿಸಿ ಸೆಕ್ರೆಟರಿ ಆಗಿಯೋ ಇಲ್ವಲ್ಲ ಎಲ್ಲೂ. ಈಗ ಅವಾಗ ಇವ್ರು ಕಾಂಗ್ರೆಸ್ ಸೇರಿದಾಗ ಇಲ್ಲ ಪಕ್ಷದ ಅಧ್ಯಕ್ಷ ಕೆಲಸ ಮಾಡಿದಾಗ ಆಗಲ್ಲ ಅಂತ ನನ್ಗೆ ವಿರೋಧ ಪಕ್ಷದ ನಾಯಕನೇ ಬೇಕು ಅಂತ ಹೇಳಿ. ಹಾಗಾಗಿ ಅವ್ರು ಎಂದೂ ಕೂಡ ಪಕ್ಷ ಕಟ್ಟಿದವರಲ್ಲ ಸಿದ್ದರಾಮಯ್ಯ. ಬೇಕಾದ ಜನ ಸೇರ್ ಕಟ್ಟಿದ್ರು ಅಂತ. ಈಗ ಓಕೆ, ಹೇಳಿ ಸರ್. ಹಲೋ. ಸರ್, ಈಗ ಹೈಕಮಾಂಡ್ ಏನು ನಿಲುವನ್ನ ತೋರಿಸ್ತಾ ಇಲ್ಲ? ಹೈಕಮಾಂಡ್ ನಲ್ಲೇ ಏನಾದ್ರೂ ದ್ವಂದ್ವ ನಿಲುವನ್ನ ಹೊಂದಿದೆಯಾ? ಯಾಕೆಂತ ಹೇಳಿದ್ರೆ ಇವರು ಪದೇ ಪದೇ ಸಿಎಂ ಆಗಿರ್ಬೋದು, ಡಿ.ಸಿ.ಎಂ ಆಗಿರ್ಬೋದು ಡೆಲ್ಲಿಗೆ ಹೋಗಿ ಬರ್ತಾನೆ ಇದ್ದಾರೆ. ಆದ್ರೂ ಕೂಡ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಇಷ್ಟು ರಾಜಕೀಯದಲ್ಲಿ ಗೊಂದಲಗಳು ಇದ್ರೂ ಕೂಡ ಹೈಕಮಾಂಡ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಹೈಕಮಾಂಡ್ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲರಿಗೂ ಗೊತ್ತಿದೆ, ತೀರ್ಮಾನ ಆಗಿರೋದು ಕೂರ್ಸ್ಕೊಂಡ್ ಮಾತಾಡ್ರೆ ಆಯ್ತಪ್ಪ. ನಿಮ್ಗೆ 30 ತಿಂಗಳಾಯ್ತು ಸಿದ್ದರಾಮಯ್ಯ, ಅವ್ರಿಗೆ 30 ತಿಂಗಳು. ನೀವೀಗ ಪಾರ್ಟಿ ಕೆಲಸ ಮಾಡಿ, ಪಾರ್ಟಿ ಅಧ್ಯಕ್ಷ ನೀವಾಗಿ, ಸಿಎಂ ಅವರಾಗ್ಲಿ ಅಂತ ಹೇಳಿ ಪಾರ್ಟಿ ಕಟ್ಟೋ ಕೆಲಸ ಕೊಡ್ಲಿ ಸಿದ್ದರಾಮಯ್ಯಗೆ. ಅದ್ಯಾಕಾಗ್ಬಾರ್ದು? ನಂಗೆ ಗೊತ್ತಿಲ್ಲ. ಖರ್ಗೆ ಅವರೇ ಹೈಕಮಾಂಡ್, ಎಐಸಿಸಿ ಪ್ರೆಸಿಡೆಂಟ್, ಬಹಳ ಇದಾಗಿ ಮಾತಾಡ್ತಾರೆ. ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅಂತ ಹೇಳಿ. ಬಟ್ ನಾವೆಲ್ಲ ಕಾಂಗ್ರೆಸ್ 40-45 ವರ್ಷ ಇದ್ದವರು, ಯಾರು ಏನು ಎಷ್ಟು ಎಲ್ಲ ಗೊತ್ತಿದೆ. ಓಕೆ, ಈಗ ಕಾಂಗ್ರೆಸ್ ನಲ್ಲಿಯೇ ಸರ್ 2 ಬಣಗಳಾಗಿ ಹೋಗಿರುವಂತದ್ದು. ಈಗ ಜನರ ಮನಸ್ಥಿತಿಯಲ್ಲಿ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರಬಹುದು? ಒಂದೇ ಪಕ್ಷದಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯದ ಹಠ ಕಾಂಗ್ರೆಸ್ಸಿನ ಮಠ ಹತ್ತಿಸ್ತಾ ಇದ್ದಾರೆ. ಓಕೆ, ಇದು ಅವ್ರಿಗೆ ಏನಾಗ್ಬೇಕು ಸಿದ್ದರಾಮಯ್ಯಗೆ? ಸಿದ್ದರಾಮಯ್ಯ ಕಾಂಗ್ರೆಸ್ ಕಟ್ಟಿದವ್ರೆ. ಕಾಂಗ್ರೆಸ್ ಇದ್ರೆಷ್ಟು, ಹೋದ್ರೆಷ್ಟು, ಬಾಗ್ಲಾಕಿದ್ರೆಷ್ಟು, ಅವ್ರು ಮುಗಿತಲ್ಲ. 2 ಟರ್ಮ್ ವಿರೋಧ ಪಕ್ಷದ ನಾಯಕ, ಡೆಪ್ಟಿ ಚೀಫ್ ಮಿನಿಸ್ಟರ್, ಸಿಎಂ 2 ಸರಿ ಮುಗೀತಲ್ಲ. ಇನ್ನೇನಾಗ್ಬೇಕು ಅವ್ರಿಗೆ? ಕಾಂಗ್ರೆಸ್ ಬದುಕಬೇಕು. ಈಗ ಅವ್ರು ಕಾಂಗ್ರೆಸ್ ವಿಚಾರ ಎಂದಾದ್ರೂ ಮಾತಾಡಿ ಕೇಳಿದೀರಾ? ಅಹಿಂದ ಸಮಾವೇಶ ಅಂತೆ ಮೈಸೂರು. ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಕಾಂಗ್ರೆಸ್ಸೇ ಅಹಿಂದ. ಕಾಂಗ್ರೆಸ್ ಬಿಟ್ಟು ಅಹಿಂದ ಕಟ್ಟಕ್ ಹೋಗಿದ್ದಾರೆ ಅವರು. ಅಯ್ಯೋ, ಈಗ ಒಬ್ಬ ಕಾಂಗ್ರೆಸ್ ಕೈಲಿ ಒಂದು ಮೈಕ್ ಕೊಟ್ಟು ಭಾಷಣ ಅಂದ್ರೆ ಎಲ್ಲಿಂದ ಶುರು ಮಾಡ್ತಾರೆ ಅವರು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರಿ ಅಂತ ಭಾಷಣ ಮಾಡ್ತಾರೆ. ಬಟ್ ಅದು ಸಿದ್ದರಾಮಯ್ಯ ಗೊತ್ತಿಲ್ಲ, ಕಾಂಗ್ರೆಸ್ ಗೊತ್ತಿಲ್ಲ. ಅದು ನಾವೇನೋ ಕರ್ಕೊಂಡ್ಬಂದು ಅವತ್ತಿನ ದಿವಸ ಎಲ್ಲ ಸ್ನೇಹಿತರುಗಳೆಲ್ಲ ದೇವೇಗೌಡರು ಕಿತ್ ಬಿಸಾಕ್ತಾಗ, ಡೆಪ್ಟಿ ಚೀಫ್ ಮಿನಿಸ್ಟರ್, ಜೆಡಿಎಸ್ ಮೆಂಬರ್ಶಿಪ್ ಕಿತ್ ಬಿಸಾಕ್ತಾಗ ನಾವೆಲ್ಲ ಸೇರಿ ಬಾಪ ಹೋಗ್ಲಿ ಇಲ್ಲಿ ಕರ್ಕೊಂಡ್ಬಂದು ಎಲ್ಲ ಒಂದು ಅವಕಾಶ ಕೊಟ್ಟರು. ಆ ಮನುಷ್ಯನೇ ಕಾಂಗ್ರೆಸ್ ಉಳಿತಾ ಇದ್ದಾನೆ ಅಂತಂದ್ರೆ